ತಾಲೂಕು ಆಡಳಿತ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ನೇರವಾಗಿ ಹೇಳ್ತೇನೆ, ನನಗೆ ತಾಕತ್ತಿದೆ, ಅಧಿಕಾರ ಇದೆ, ನೇರವಾಗಿ ಹೇಳ್ತೇನೆ. ಬಡವರ ಹಣ ತಿಂದು ತೇಗ್ತಾ ಇದ್ದಾರೆ. ಇವತ್ತು ಇಡೀ ಶಿರಾ ತಾಲೂಕಿನ ಜನ ಹೇಳ್ತಾವ್ರೆ, ಇನ್ಮೇಲೆ ತೋರಿಸ್ತೀನಿ, ಇನ್ನೊಂದು ವರ್ಷದ ಅವಧಿ ಇದೆ, ಇಲ್ಲಿವರೆಗೂ ಯಾರನ್ನೂ ಅಧಿಕಾರಿಗಳನ್ನ ಟಚ್ ಮಾಡಿರಲಿಲ್ಲ, ತಿದ್ಕೊಂಡು ಹೋಗಲಿ ಅಂತೇಳಿ. ಇನ್ನೂರ ಇರೋಂಥ ಅವಧಿನಲ್ಲಿ ನೋಡೋಣ ಅದೇನೇನು ಲಂಚ ತಗೋತಾರೆ, ನೋಡೋಣ ಅದೇನು ದರೋಡೆ ಮಾಡ್ತಾರೆ. ನನ್ನ ತಾಕತ್ತನ್ನು, ನನಗೆ ಬಂದಿರೋ ಸಂವಿಧಾನ ದತ್ತವಾದ ಅಧಿಕಾರವನ್ನು ಯಾವನೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಅಧಿಕಾರಿಗಳು ಇವತ್ತು ಯಾವನೇ ಒಂದು ಬಂದಿಲ್ಲ, ಇಲ್ಲಿ ಸಿಂಗುಲರಾಗಿ ಹೇಳ್ತಾ ಇದ್ದೇನೆ, ಇನ್ವಿಟೇಷನಲ್ಲಿ ಪ್ರಿಂಟ್ ಮಾಡಿ ಕೂಡ ಯಾವನು ಬಂದಿಲ್ಲ. ಇವತ್ತು MLA ಅವರಿಗೆ, ಬೇರೆ ಮಂತ್ರಿಗಳಿಗೆ ಇವತ್ತು ಸೆಷನ್ ಇದೆ, ಅವ್ರು ಇರಲೇಬೇಕಲ್ಲಿ. ನಾನು ಪರ್ಮಿಷನ್ ತೊಗೊಂಡು ನಾನು ಬಂದಿದ್ದೀನಿ, ಆದರೆ ತಹಶೀಲ್ದಾರ್ ಯಾಕೆ ಬಂದಿಲ್ಲ, ಕಮಿಷನರ್ ಯಾಕೆ ಬಂದಿಲ್ಲ, ನಗರಸಭಾ ಕಮಿಷನರು? ಜ್ಞಾನ ಬೇಡ? ಈ ಕೂಡಲೇ ಹೇಳ್ತಾ ಇದ್ದೀನಿ ಅವರಿಗೆ, ನಾನು ಪ್ರಿವಿಲೇಜ್ ಕಮಿಟಿಗೆ ಹಾಕ್ತೇನೆ. ಐ ಆಮ್ ಗೋಯಿಂಗ್ ಟು ಸೂ ದೆಮ್. ಅವ್ರನ್ನ ಐ ಸಿ ದ್ಯಾಟ್. ಯಾರನ್ನೂ ಲಘುವಾಗಿ ತಗೊಳಂಗಿಲ್ಲ, ಯಾವನೇ ಅಧಿಕಾರಿ ಆಗಲಿ. ಯಾವನ ಹತ್ರ ₹1 ಲಂಚ ಮುಟ್ಟಿಲ್ಲ. ಹಾಗಾಗಿ ನನ್ನ ಧೈರ್ಯ ಇದೆ, ಯಾವನು ನನ್ನ ತಂಟೆಗೆ ಬರೋಂಗಿಲ್ಲ. ಹಾಗಾಗಿ ಅದು ಯಾರ್ಯಾರ ಅಧಿಕಾರಿಗಳು ಇಲ್ಲಿ ಇರಬೇಕಾಗಿತ್ತು, ಇವತ್ತು ಯಾರು ಬಂದಿಲ್ಲ, ಅವರು ಎಲ್ಲರ ಮೇಲೆ ಕೂಡ ನಾನು ಕ್ರಮ ಕೈಗೊಳ್ತೇನೆ. ನಾಳೆ ಬೆಳಗ್ಗೆ ಪ್ರಿವಿಲೇಜ್ ಕಮಿಟಿಗೆ ನಾನು ಕಂಪ್ಲೇಂಟ್ ಕೊಡ್ತೇನೆ. ಒಬ್ಬ ಶಾಸಕನಿಗೆ ತಂದೆ ಆದಂಥ ಅಧಿಕಾರ ಇದೆ. ನಾಳೆ ಸೆಷನ್ ಇದೆ, ಸೆಷನ್ನಲ್ಲಿ ಪ್ರಶ್ನೆ ಮಾಡ್ತೇನೆ. ಇದೇ ನನ್ನ ಸ್ವಂತ ಕಾರ್ಯಕ್ರಮನ? ಎಲ್ಲಾದರೂ ನನ್ನ ಹುಟ್ಟುಹಬ್ಬದ ಹೆಸರು ಹಾಕ್ಕೊಂಡಿದ್ದೀನ? ಏನಿದಕ್ಕೆ ತುಮಕೂರಿನಿಂದ ಇನ್ಫ್ಲೂಯೆನ್ಸು. ಅಧಿಕಾರಿಗಳು, ಮೇಸ್ಟ್ರಿಗಳು ಬರಬಾರ್ದಿಲ್ಲಿ, ಪರ್ಮಿಷನ್ ಕೊಡಬೇಡ್ರಿ. ಬೆಳೆಯೋ ಪೈರು ಯಾವನ್ನೂ ತಡೆಯೋಕ್ಕಾಗಲ್ಲ, ಯಾರಿಂದನೂ ನಿಲ್ಸೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಬರೀ ನನ್ನ ಹತ್ರ ಏನೂ ಇಲ್ಲ, ಧೈರ್ಯ ಒಂದೇ ಮತ್ತು ಗುರಿ. ಯಾರಿಗೂ ಮೋಸ ಮಾಡಲ್ಲ, ಯಾರಿಗೂ ಅನ್ಯಾಯ ಮಾಡಲ್ಲ, ಪ್ರಾಮಾಣಿಕ. ಹಾಗಾಗಿ ನಿಮ್ಮೆಲ್ಲರ ಕಡೆ ಹೇಳ್ತಾ ಇದ್ದೇನೆ, ತಾಲ್ಲೂಕು ಮಟ್ಟದ ಅಧಿಕಾರಿಗಳು ಯಾರ್ಯಾರು ಕಡ್ಡಾಯವಾಗಿ, ಈವನ್ ಇನ್ಕ್ಲೂಡಿಂಗ್ DDPI, ಯಾರು ನಮ್ಮ ಅಪ್ಪನ ಮನೆ ಕಾರ್ಯಕ್ರಮನ ಏನು ಮಾಡ್ತಾರೆ ಉಪನಿರ್ದೇಶಕ? ಯಾಕೆ ಬರಲಿಲ್ಲ ಕಾರ್ಯಕ್ರಮಕ್ಕೆ? ಪರ್ಸನಲ್ಲಾಗಿ ಕರೆದಿದ್ದೀನಿ, DDPIಗೆ ಫೋನ್ ಮಾಡಿ ಹೇಳಿದ್ದೀನಿ, ವಾರಕ್ಕೆ ಮುಂಚೆ ಇನ್ವಿಟೇಷನ್ ಕಳಿಸಿದ್ದೀನಿ. ಏನು ಅಂದ್ಕೊಂಡಿದ್ದಾರೆ? ಒಬ್ಬ ಶಾಸಕ ಅಂದರೆ, ಸಂವಿಧಾನ ಅಂದರೆ, ಅಧಿಕಾರ ಅಂದರೆ ಏನು ಅಂದ್ಕೊಂಡಿದ್ದಾರೆ? ತೋರಿಸ್ತೀನಿ ನಾನೇನು ಅಂತ. ಇಲ್ಲೆಲ್ಲಾದರೂ ಇಡೀ ಕ್ಯಾಂಪಸ್ಸಲ್ಲಿ ನೋಡಿ, ನನ್ನ ಹುಟ್ಟುಹಬ್ಬದ ಒಂದು ಬ್ಯಾನರ್ ಇದೆಯಾ? ನಾನು ಪ್ರಜ್ಞಾವಂತ. ಊರು ತುಂಬ ಬ್ಯಾನರ್ ಇದೆ, ಫ್ಲೆಕ್ಸ್ ಇದೆ, ಇಲ್ಲಿ ಹಾಕ್ಸಿಲ್ಲ. ನನ್ನ ಅಧಿಕಾರ ದುರ್ಬಳಕೆ ಮಾಡ್ಕೊಳಲ್ಲ. ನಾನು ವಿದ್ಯಾವಂತ. ಜ್ಞಾನ ಬೇಡ? ಪೂರ್ವಭಾವಿ ಸಭೆ ಮಾಡಿದ್ದೀನಿ, ವಾರದಿಂದ ಅಧಿಕಾರಿಗಳನ್ನು ಕರೆದಿದ್ದೀನಿ. ಅವ್ರೇನು ಊರಿಗೆ ಮೀರಿದವ್ರು ಅಧಿಕಾರಿಗಳು? ಲಂಚ ಹೊಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತೆ? ಇವತ್ತು ಇಡೀ ತಾಲ್ಲೂಕು ನಗರಸಭೆಯಲ್ಲಿ ದೋಚ್ತಾವ್ರೆ. ತಾಲ್ಲೂಕು ಆಡಳಿತ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ನೇರವಾಗಿ ಹೇಳ್ತೇನೆ, ನನಗೆ ತಾಕತ್ತಿದೆ, ಅಧಿಕಾರ ಇದೆ, ನೇರವಾಗಿ ಹೇಳ್ತೇನೆ. ಬಡವರ ಹಣ ತಿಂದು ತೇಗ್ತಾ ಇದ್ದಾರೆ. ಇವತ್ತು ಇಡೀ ಶಿರಾ ತಾಲೂಕಿನ ಜನ ಹೇಳ್ತಾವ್ರೆ. ಅರ್ಥ ಆಯ್ತಲ್ಲ? ಆ ಕಾರಣಕ್ಕಾಗಿ ಯಾರನ್ನೂ ಉದಾಸೀನ ಮಾಡಬಾರ್ದು. ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಗೆ, ಸದಸ್ಯನಿಗೆ ಸಂವಿಧಾನ ದತ್ತ ಬಂಧುವಾಗಂಥ ಅಧಿಕಾರ ಇದೆ. ಅದನ್ನು ಗೌರವಿಸಲೇಬೇಕು. ಯಾರು ಆಟ ಆಡೋಂಗಿಲ್ಲ ಇಲ್ಲಿ. ಇದ್ರ ಮಧ್ಯೆ ಇನ್ಮೇಲೆ ತೋರಿಸ್ತೀನಿ, ಇನ್ನೊಂದು ವರ್ಷದ ಅವಧಿ ಇದೆ, ಇಲ್ಲಿವರೆಗೂ ಯಾರನ್ನೂ ಅಧಿಕಾರಿಗಳನ್ನ ಟಚ್ ಮಾಡಿರಲಿಲ್ಲ, ತಿದ್ಕೊಂಡು ಹೋಗಲಿ ಅಂತೇಳಿ. ಇನ್ನೂರ ಇರೋಂಥ ಅವಧಿನಲ್ಲಿ ನೋಡೋಣ ಅದೇನೇನು ಲಂಚ ತಗೋತಾರೆ, ನೋಡೋಣ ಅದೇನು ದರೋಡೆ ಮಾಡ್ತಾರೆ. ಈ ಕೆಲಸವನ್ನು ಮಾಡ್ತೇನೆ. ಎಷ್ಟು ಭ್ರಷ್ಟಿದ್ದಾರೆ ಅಂದರೆ, ಪ್ರೆಸಿಡೆನ್ಸಿ ಸ್ಕೂಲಲ್ಲಿ ತೆಗೆದುಕೊಳ್ಳೋ ಫೀಸನ್ನು ಕೂಡ ಅವನ್ಯಾವನೋ ಒಬ್ಬ ಅಧಿಕಾರಿ ನನ್ನೆಲ್ಲ ಹೇಳ್ತಿದ್ನಂತೆ, ಪ್ರೆಸಿಡೆನ್ಸಿ ಸ್ಕೂಲ್ ಫೀಸ್ ತೊಗೊಳಲ್ವ ಅವರು? ಅದು ಫೀಸ್ ಕಣೋ, ಎಲ್ಲಿವರೆಗೆ ರೆಸಿಟ್ ಕೊಟ್ಟು ಫೀಸ್ ತಗೋತಾರೆ, ಅದು ಲಂಚ ಅಲ್ಲ ಕಣೋ. ಹೌದು ತಾನೆ? ನಗರಸಭೆ ಟ್ಯಾಕ್ಸ್ ಕಟ್ತೀವಪ್ಪ, ಅದು ಲಂಚನಾ? ಅಲ್ಲ. ಆ ಲಂಚ ಅಲ್ಲದೆ, ರೆಸಿಟ್ ಇಲ್ಲದೆ ಬೇರೆ ಕೇಳ್ತಾನಲ್ಲ ಖಾತೆಗಳು ಮಾಡ್ಕೊಳ್ಳೋದಕ್ಕೆ. ನೋಡಿದೆ ಮೊನ್ನೆ ನಗರಸಭಾ ಮೀಟಿಂಗ್ ಹೋಗಿ ನೋಡಿದೆ, ಅಲ್ಲಿ ಅಧ್ವಾನ ಹೆಂಗಿದೆ ಅಂತ. ಇದಕ್ಕೆಲ್ಲ ಅಂತ್ಯ ಕಾಣಿಸೋಣ. ಖಂಡಿತವಾಗ್ಲೂ ಕೂಡ ಆ ಕೆಚ್ಚಿದೆ, ಆ ಧೈರ್ಯ ಇದೆ, ಏನೂ ಕೇಳಲ್ಲ ಯಾವನ ಹತ್ರ.